ಹುಡುಗಿ ತಂದೆ ಹತ್ರ ಬಂದು ಹೇಳ್ತಾಳೆ, ಎಷ್ಟೇ ಕಷ್ಟ ಆಗಲಿ ನಾನು ಓದ್ತೀನಿ ಅಂತ ಹೇಳ್ತಾಳೆ. ಆಯ್ತು ನೀವು ಓದಮ್ಮ ಅಂತ ಹೇಳ್ತಾನೆ. ಅವತ್ತು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಸಹಾಯ ಕೊಂಬಳ ಬಿಹಾರದಲ್ಲಿ ತಗೊಂಡು ಮೊನ್ನೆ 1ನೇ ತಾರೀಕು ದಿವಸ IAS 177 ರ್ಯಾಂಕ್ನಲ್ಲಿ ಬಂದವ. ಎಷ್ಟು? 177 ರ್ಯಾಂಕ್ನಲ್ಲಿ ಬಂದು ಅದೇ ಊರಲ್ಲಿ ಹೋಗಿ ಡ್ಯೂಟಿ ಮಾಡ್ತಾರೆ. ಅದು ಗಂಗಾ ಅಂತೇಳಿ ಒಂದು ನಗರ, ಅದೊಂದು ಜಿಲ್ಲೆ. ಆ ಜಿಲ್ಲೆಯಲ್ಲಿ ಆ ಹುಡುಗಿ ಮಾಡಿರ್ತಕ್ಕಂಥ ಕೆಲಸ ಅವ್ರ ಮಗಳು ಕೂಡ ಈಗ 7ನೇ ಕ್ಲಾಸ್ ಓದ್ತಾ ಇದ್ದಾರೆ. ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಉದಾಹರಣೆಗಳು ಈಗ ಬಹಳಷ್ಟು ಜನ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ನಾವೆಲ್ಲ ಇದ್ದೀವಿ. ಗುಲ್ಬರ್ಗ, ರಾಯಚೂರು, ಮತ್ತೆ ಈ ಭಾಗದವರು, ಕೊಡಗಲ್ಲು, ರಾಮನಗರ, ಇಲ್ಲಿ ಅಕ್ಕಪಕ್ಕ ಎಲ್ಲ ಇದ್ದೀವಿ. ಇಲ್ಲಿ ಕೂಡ ಕೋಲಾರಲ್ಲಿ ಕೂಡ ಅವರು ಜವಳಿ ಮಕ್ಕಳು ಇದ್ರು. ತಂದೆ ಗಾರೆ ಕೆಲಸ ಮಾಡ್ತಾರೆ, ತಾಯಿ ಕೂಡ ಮನೆ ಕೆಲಸಕ್ಕೆ ಹೋಗ್ತಾಳೆ ಕೋಲಾರಲ್ಲಿ. ಅವರು ಕೂಡ ಅಷ್ಟೇ ಮನೆಗೆ ಬಿಟ್ಬಿಟ್ಟು ಒಂದು 5 ವರ್ಷ ತಂದೆ ತಾಯಿ ಬಿಟ್ಟು ಹೊರಗಡೆ ಹೋಗ್ತಾ ಹುಡುಗರು. 5 ವರ್ಷ ಮನೆ ಬಿಟ್ಟು ಹೊರಗಡೆ ಹೋಗಿ ಇವತ್ತು ಕೂಡ ಅವ್ರ 2 ಮಕ್ಕಳು ಕೂಡ IAS KS ಮಾಡಿ ಅವ್ರ ಇಬ್ಬರನ್ನು ಕೂಡ ತಂದೆ ತಾಯಿನ ದೇವರ ತರ ನೋಡ್ಕೊಳ್ತಾರೆ. IAS KS ನಮ್ಮ ಸಹಾಯ ಯಾವಾಗಲೂ ನಮ್ಮ ಸೋಮಣ್ಣ ಸಾಹೇಬ್ ಹೇಳ್ತಾ ಇರ್ತಾರೆ, ಯಾವಾಗಲೂ ಮಕ್ಕಳು ಚೆನ್ನಾಗಿ ಓದಿಸ್ಬೇಕಪ್ಪ, ನೀವು ಏನೇ ಕಷ್ಟ ಬಂದರೂ ಕೂಡ ನೀವು ಓದಿಸ್ಬೇಕು, ನೀವೆಲ್ಲ ಇದು ಮಾಡಬೇಕು. ಇಂಥ ದಯವಿಟ್ಟು ಚೇರ್ಗಳಾದ್ರೆಲ್ಲ ನಮ್ಮದೆಲ್ಲ ಇಂಥ ಸ್ವಲ್ಪ ಚೇರ್ಗಳಾದ್ರೆ ಎಲ್ಲರಿಗೆ ಬಂದವರಿಗೆಲ್ಲರಿಗೆ ಇವೆಲ್ಲವನ್ನು ಕೂಡ ಒಂದು ದಿವಸ ನಿಮಗೋಸ್ಕರ, ನಿಮಗಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಇಂಥ ಕಾರ್ಯಕ್ರಮಗಳನ್ನ, ಇಂಥ ಸಭೆ ಸಂದರ್ಭಗಳನ್ನ ನೀವು ಯೂಸ್ ಮಾಡಿಕೊಳ್ಬೇಕು. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋದು ಕೂಡ ಸಾಕಷ್ಟು ಸೌಲಭ್ಯ ಇದೆ. ಈ ಸಲ 2024ಕ್ಕೆ ಇಡೀ ದೇಶದಲ್ಲಿ ಕಾರ್ಮಿಕರಿಗೆ ಸಿಗತಕ್ಕಂಥ ಸೌಲಭ್ಯ ಇನ್ನು ಯಾರಿಗೆ ಸಿಗಲ್ಲ ಅಂತ ಒಂದು ಮಾತ್ರ ನಿನ್ನೆ ನ್ಯೂಸಲ್ಲಿ ಬಂದಿದೆ. ಇನ್ನು ಯಾರಿಗೆ ಸಿಗಲ್ಲ ಅಂತ ಸೌಲಭ್ಯ ಕೂಡ 2024 ತಗೊಂಡ್ಬರ್ತಾ ಇದ್ರೆ ಇವೆಲ್ಲವನ್ನು ಕೂಡ ಸರ್ಕಾರಗಳನ್ನು ಏರ್ಕೊಳ್ತಾ ಇದೆ. ನೋಡಿ, ಅಪಘಾತ ಅಂತೇಳಿ ಈಗ ನಾವು ಒಂದು ಮಾಡಿದೀವಿ. ಯಾರನ್ನು ಕೂಡ ಒಂದು ರೂಪಾಯಿ ತಗೋಬೇಕು, ಯಾರು ಕೂಡ ಒಂದು ರೂಪಾಯಿ ಕೊಡೋದಿಲ್ಲ. ಎಲ್ಲರಿಗೆ ಮಾಡೋದ ಕೆಲಸ ಇಲ್ಲಿ ಯಾರು ಆದಾಯಗಳಿರುತ್ತೆ ಎಲ್ಲ ಪ್ರತಿಯೊಬ್ಬರಾಗಿ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಇದನ್ನ ತಾವು ಇವತ್ತು ಅವತ್ತು ಮಾತ್ರ ನಿಮಗೆ ಪ್ರತಿಯೊಂದು ಸೌಲಭ್ಯಗಳು ಕೂಡ ಸರ್ಕಾರದಲ್ಲಿ ಸಿಗುತ್ತೆ. ನಾನು ಕೂಡ ಇಷ್ಟೊಂದು ಮಾತಾಡ್ತಾರೆ, ನಾನು ಕೂಲಿ ಕೆಲಸ ಮಾಡೋದೆ, ನಾನು ಕೂಲಿ ಕೆಲಸನೇ ಮಾಡೋದು. ಇಲ್ಲಿ ಮುಗಿರ್ತಕ್ಕಂಥ ಅವರು ಕೂಡ ಒಬ್ಬ ಮೇಸ್ತ್ರಿ, ಅವರು ಕೂಡ ಕೆಲಸ ಮಾಡಿಕೊಂಡು ಈ ಜಾಗದಲ್ಲಿ ಕುಂದ್ರಕ ಹತ್ತರಾಗಿದ್ದಾರೆ. ಅವರು ಕೂಡ ಅಷ್ಟೇ 60 ವರ್ಷ ಇವರಿಗೆ ನೆಕ್ಸ್ಟ್ ರಿಟೈರ್ಡ್ ಆಗ್ತಾ ಇದ್ದಾರೆ. ನಿಮ್ಗೆ ಮತ್ತೊಂದ್ಸಲ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಯಾರಿಗೆ 60 ವರ್ಷ ಆಗುತ್ತೆ, 60 ವರ್ಷ ಆದ ತಕ್ಷಣ 100,000 ರೂಪಾಯಿ ಪೆನ್ಷನ್ನ ಇಡೀ ರಾಜ್ಯದಲ್ಲಿ 4,508 ಜನಕ್ಕೆ ಇವತ್ತು 3,000 ರೂಪಾಯಿ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳಿಂದ. ಅದನ್ನ ನೀವು ದಯವಿಟ್ಟು ನೀವು ಲೇಬರ್ ಕಾರ್ಡ್ ಆದ ತಕ್ಷಣ, ಮುಗಿದ ತಕ್ಷಣ, 60 ವರ್ಷ ಆದ ತಕ್ಷಣ ನಮ್ಮಂತರಿಗೆ ತಿಳಿಸಿದಾಗ ನಾವು ಆ ಸೌಲಭ್ಯಕ್ಕೆ ನಿಮ್ಮನ್ನ ಅರ್ಹತ್ರ ಮಾಡ್ತೀವಿ. ನೀವು ಒಂದು ವರ್ಷ ಬಿಟ್ಟು ನಮ್ಮನ್ನು ಕೇಳಿದಾಗ ಅದು ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅವತ್ತು ಕಾನೂನು ಚೌಕಟ್ಟಲ್ಲಿ ಅದು ಮೀರಿರುತ್ತೆ. ನೀವೇ ಬಂದು ನಮ್ಮನ್ನು ಕೇಳಿದ್ರೆ ಕಾನೂನು ಚೌಕಟ್ಟು ಬಿಟ್ಟು ಯಾರು ಕೂಡ ಹೆಜ್ಜೆ ಇಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದಯವಿಟ್ಟು ತಾವುಗಳು ಇದನ್ನೆಲ್ಲ ಉಪಯೋಗಿಸಬೇಕು. ಮತ್ತು ನಮ್ಮಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಗೊತ್ತಿದ್ದಂಗೆ, ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ 15,000 ಜನ ಕಟ್ಟಡ ಕಾರ್ಮಿಕರಿದ್ದಾರೆ. ಕಟ್ಟಡ ಕಾರ್ಮಿಕರಂದ್ರೆ ಯಾರ್ಯಾರು? ಕಾರ್ಪೆಂಟ್ರು, ಟೈಲ್ಸ್ ಹಾಕೋರು, ಪೇಂಟು, ಎಲೆಕ್ಟ್ರಿಷಿಯನು, ಪ್ಲಂಬರು, ಈ ಬಿಲ್ಡಿಂಗ್ ಏನು ಸಂಬಂಧಪಡ್ತದೆ ಕಟ್ಟಂತ ಕೂಲಿ ಕಾರ್ಮಿಕರು ಕಂಪ್ಲೀಟ್ ಆಗಿ
32 ಕ್ಯಾಟಗರಿ ಕೆಲಸ ಮಾಡ್ತಕ್ಕಂಥ